ಭೂಮಿಲಿ ಚಂಡಮಾರುತ, ಸುನಾಮಿ, ಸುಂಟರ ಗಾಳಿ ಎಲ್ಲ ಬಂದು ಕೋಟ್ಯಾಂತರ ಜನರು ಸಾಯ್ತಾ ಹೋಗ್ತಿದ್ದಾರೆ. ಇಂಥ ಒಂದು ಕಷ್ಟದ ಪರಿಸ್ಥಿತಿಲಿ ಒಬ್ಬ ತಂದೆ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಗೆ ಹೋಗೋದಕ್ಕೆ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಅಷ್ಟಕ್ಕೂ ಭೂಮಿಗೆ ಏನಾಗ್ತಿದೆ, ಮುಂದೆ ನಮ್ಮ ಭೂಮಿ ಕತೆ ಏನಾಯ್ತು ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ದ ಡೇ ಆಫ್ಟರ್ ಟುಮಾರೋ ಅಂತ. ಹಾಗೆ ಈ ಮೂವಿಯ ಕೊನೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಇದೆ, ಅದನ್ನು ಕೂಡ ನೋಡಿ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಕತೆ ಶುರುವಾಗೋದು ಅಂಟಾರ್ಟಿಕಾದಲ್ಲಿ. ಇಲ್ಲಿ ಜೇಸನ್ ಹಾಗೆ ಫ್ರಾಂಕ್ ಅನ್ನೋ ಇಬ್ರು ಸೈಂಟಿಸ್ಟ್ ಗಳು ಮಂಜುಗಡ್ಡೆಯ ಸ್ಯಾಂಪಲ್ ಗಳನ್ನ ತಗೋತಿರ್ತಾರೆ. ಹಾಗೆ ಇವರ ಬಾಸ್ ನ ಹೆಸರು ಜೇಕ್ ಅಂತ. ಹೀಗೆ ಇವರು ಡ್ರಿಲ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಂಜುಗಡ್ಡೆ ಎಲ್ಲ ತುಂಬಾ ದೊಡ್ಡದಾಗಿ ಕ್ರ್ಯಾಕ್ ಆಗೋದಕ್ಕೆ ಶುರುವಾಗಿ ಇವರ ಡ್ರಿಲ್ಲಿಂಗ್ ಮಷಿನ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಜಾಕ್ ಮಾತ್ರ ಇವರು ಕಲೆಕ್ಟ್ ಮಾಡ್ಕೊಂಡಿರೋಂತ ಸ್ಯಾಂಪಲ್ ಅನ್ನ ಕಾಪಾಡೋದಕ್ಕೆ ಹೋಗಿ ಇನ್ನೇನು ಇವನು ಕೂಡ ಕೆಳಗಡೆ ಬೀಳ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಜೇಸನ್ ಹಾಗೆ ಫ್ರಾಂಕ್ ಇವನನ್ನ ಕಾಪಾಡ್ತಾರೆ. ನಂತರನೇ ನಮ್ಗೆ ಗೊತ್ತಾಗೋದು ಈ ಮಂಜುಗಡ್ಡೆ ತುಂಬಾ ದೂರದವರೆಗೂ ಸೀಲ್ ಬಿಟ್ಬಿಟ್ಟಿದೆ ಅಂತ. ಆದ್ಮೇಲೆ ಇಂಡಿಯಾದ ನ್ಯೂ ಡೆಲ್ಲಿಲಿ ಎಲ್ಲಾ ದೇಶದ ಲೀಡರ್ಸ್ ಗಳು ಸೇರಿ ಒಂದು ಕಾನ್ಫರೆನ್ಸ್ ಅನ್ನ ಮಾಡ್ತಿರ್ತಾರೆ. ಇಲ್ಲೇ ಜೇ ಕೂಡ ಹೇಳ್ತಿರ್ತಾನೆ, ಗ್ಲೋಬಲ್ ವಾರ್ಮಿಂಗ್ ಇಂದ ಅಂಟಾರ್ಟಿಕಾದಲ್ಲಿರುವಂತ ಮಂಜುಗಡ್ಡೆ ಎಲ್ಲ ನಿಧಾನವಾಗಿ ಕರಗೋದಕ್ಕೆ ಶುರು ಆಗ್ತಿದೆ. ಈಗ್ಲೇ ನಾವೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಮುಂದೆ ತುಂಬಾನೇ ಪಶ್ಚಾತ್ತಾಪ ಪಡ್ತೀವಿ ಅಂತ. ಆಗ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ, ಅದನ್ನ ಮಾಡೋದಕ್ಕೆ ತುಂಬಾನೇ ಖರ್ಚಾಗುತ್ತೆ, ಅದನ್ನೆಲ್ಲ ಯಾರು ಮಾಡ್ತಾರೆ ಅಂತ. ಇವಾಗ್ಲೇ ನಾವೇನಾದ್ರೂ ಆಕ್ಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಮುಂದೆ ಅದಕ್ಕಿಂತ 10 ಪಟ್ಟು ಖರ್ಚು ಮಾಡ್ಬೇಕಾಗುತ್ತೆ ಅಂತ ಇವನು ವಾರ್ನ್ ಮಾಡಿದ್ರು ಕೂಡ ಯಾರು ಇವನ್ ಮಾತಿಗೆ ಬೆಲೆನೆ ಕೊಡೋದಿಲ್ಲ. ಇದಾದ್ಮೇಲೆ ಟೆರ್ರಿ ಅನ್ನೋ ಒಬ್ಬ ವ್ಯಕ್ತಿ ಇವನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಕ್ಚುಲಿ ಇವನು ಅಮೆರಿಕದ ವೆದರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದು. ಅದೇ ದಿನ ರಾತ್ರಿ ಸಮುದ್ರದಲ್ಲಿ ತುಂಬಾ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಿರ್ತವೆ. ಇದು ವೆದರ್ ಡಿಪಾರ್ಟ್ಮೆಂಟ್ ನವರಿಗೆ ಗೊತ್ತಾದ್ರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸಮುದ್ರ ಅಲ್ವಾ, ಯಾವಾಗ್ಲೂ ಅದೇ ರೀತಿ ಇರುತ್ತೆ ಅಂತ ಸುಮ್ನಾಗ್ತಾರೆ. ನಂತರ ಸೀನ್ ಈ ಕಡೆ ಜಪಾನ್ ನ ಟೋಕಿಯೋ ಕಡೆಗೆ ಶಿಫ್ಟ್ ಆದಾಗ ಸಣ್ಣದಾಗಿ ಮಳೆ ಬರ್ತಿರುತ್ತೆ, ಎಲ್ಲಾನು ನಾರ್ಮಲ್ ಆಗಿರುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆನೆ ತುಂಬಾ ದೊಡ್ಡ ದೊಡ್ಡ ಮಂಜುಗಡ್ಡೆಗಳೆಲ್ಲ ಮಳೆಯ ರೀತಿ ಬೀಳೋದಕ್ಕೆ ಶುರು ಆಗ್ತವೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನು ಕೂಡ ಜನರಿಗೆ ಅರ್ಥ ಆಗ್ತಿರೋದಿಲ್ಲ. ಅವುಗಳಿಂದ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಅಂತ ಓಡ್ತಿರ್ತಾರೆ, ಆದ್ರೆ ಅದು ಸಾಧ್ಯ ಆಗ್ತಿರೋದಿಲ್ಲ. ಇದರಲ್ಲಿ ಎಷ್ಟೋ ಜನರು ಅವರ ಪ್ರಾಣಗಳನ್ನು ಕೂಡ ಬಿಟ್ಬಿಡ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಜೇಕ್ ನ ಮಗ ಆಗಿರುವಂತ ಸ್ಯಾಮ್ ನ ತೋರಿಸ್ತಾರೆ. ಹಾಗೆ ಇವಳು ಜೇಕ್ ನ ಹೆಂಡತಿ ಲೂಸಿ ಜೇಕ್ ಗೆ ಕಾಲ್ ಮಾಡಿ ಹೇಳ್ತಿರ್ತಾಳೆ, ನಾಳೆ ಸ್ಯಾಮ್ ಒಂದು ಕ್ವಿಜ್ ಕಾಂಪಿಟೇಷನ್ ಗೋಸ್ಕರ ನ್ಯೂಯಾರ್ಕ್ ಗೆ ಹೋಗ್ತಿದ್ದಾನೆ, ನೀನ್ ಬಂದು ಅವನನ್ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ಬೇಕು ಅಂತ. ಯಾಕೆಂತಂದ್ರೆ ಇವನು ಸ್ವಲ್ಪ ದೂರದಲ್ಲಿ ಇರ್ತಾನೆ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಂಡು ಮಾರನೇ ದಿನನೇ ಸ್ಯಾಮ್ ಹತ್ರ ಬಂದು ಇವನನ್ನ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಇವರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮಗೆ ಒಂದು ವಿಷಯ ಮಾತ್ರ ಕ್ಲೀನ್ ಆಗಿ ಅರ್ಥ ಆಗೋಗುತ್ತೆ, ಸ್ಯಾಮ್ ಇವನ ತಂದೆನ ತುಂಬಾನೇ ಪ್ರೀತಿ ಮಾಡ್ತಾನೆ ಅಂತ. ಅದೇ ರೀತಿ ಜಾಕ್ ಕೂಡ ಇವನನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ. ಸರಿ ಅಂತ ಇವನನ್ನ ಕರ್ಕೊಂಡು ಬಂದು ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ತಾನೆ. ಅದೇ ಸಮಯಕ್ಕೆ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಸೈಂಟಿಸ್ಟ್ ಗಳು ಭೂಮಿ ಕಡೆಗೆ ನೋಡಿ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಚಂಡಮಾರುತಗಳೆಲ್ಲ ಬರೋದಕ್ಕೆ ರೆಡಿ ಆಗ್ತಿರ್ತವೆ. ಈ ಕಡೆ ಸ್ಯಾಮ್ ಪ್ಲೇನ್ ನಲ್ಲಿ ಕ್ವಿಜ್ ಕಾಂಪಿಟೇಷನ್ ಗೆ ಹೋಗ್ತಿರ್ಬೇಕಾದ್ರೆ ಇವನ್ ಜೊತೆನೂ ಹೋಗ್ತಿರುವಂತೆ ಇವನ ಫ್ರೆಂಡ್ ಗಳಾಗಿರೋ ಲಾರಾ ಹಾಗೆ ಬ್ರಿಯೋನ್ ಕೂಡ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಸ್ಯಾಮ್ ಲಾರನ ತುಂಬಾನೇ ಇಷ್ಟಪಡ್ತಿರ್ತಾನೆ, ಆದ್ರೆ ಅದು ಇವಳಿಗೆ ಗೊತ್ತಿರೋದಿಲ್ಲ. ನಂತರ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ವೆದರ್ ಸರಿ ಇಲ್ದೇ ಇರೋದ್ರಿಂದ ಪ್ಲೇನ್ ತುಂಬಾ ಜೋರಾಗಿ ಅಲುಗಾಡೋದಕ್ಕೆ ಶುರು ಆಗುತ್ತೆ. ಇದರಿಂದ ಎಲ್ಲರೂ ಕೂಡ ಹೆದರ್ಕೋತಿರ್ತಾರೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆನೆ ಅದಾಗದೆ ಸರಿ ಕೂಡ ಹೋಗುತ್ತೆ. ಈ ಕಡೆ ವೆದರ್ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಟೆರ್ರಿ ಗಮನಿಸ್ತಾನೆ, ತುಂಬಾ ವೇಗವಾಗಿ ಸಿಟಿಗಳಲ್ಲಿ ಟೆಂಪರೇಚರ್ ಕಮ್ಮಿ ಆಗ್ತಿದೆ ಅಂತ. ಅದೇ ಸಮಯಕ್ಕೆ ನ್ಯೂಯಾರ್ಕ್ ಸಿಟಿಲಿ ತುಂಬಾನೇ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ. ಆದ್ರಿಂದ ನಡ್ಕೊಂಡೆ ಇಲ್ಲಿಂದ ಮುಂದೆ ಹೋಗೋಣ ಅಂತ ಸ್ಯಾಮ್ ಹಾಗೆ ಇವನ ಫ್ರೆಂಡ್ಸ್ ಗಳು ಟ್ಯಾಕ್ಸ್ ಇಂದ ಹೊರಗಡೆ ಬಂದಾಗ ನೋಡ್ತಾರೆ, ಪಕ್ಷಿಗಳೆಲ್ಲ ಸಿಟಿನ ಬಿಟ್ಟು ತುಂಬಾ ದೂರ ಹೋಗ್ತಿರ್ತವೆ. ಹಾಗೆ ಝೂ ನಲ್ಲಿರುವಂತ ಪ್ರಾಣಿಗಳನ್ನ ನೋಡ್ತಿದ್ರೆ ನಮ್ಗೆ ಅರ್ಥ ಆಗ್ತಿರುತ್ತೆ, ಏನೋ ಕೆಟ್ಟದಾಗುತ್ತೆ ಅನ್ನೋ ಸೂಚನೆಗಳು ಈ ಪ್ರಾಣಿಗಳಿಗೆ ಮೊದ್ಲಿಂದಾನೇ ಸಿಗ್ತಿವೆ ಅಂತ. ಅದೇ ಸಮಯಕ್ಕೆ ಇವರ ಕ್ವಿಜ್ ಕಾಂಪಿಟೇಷನ್ ಶುರು ಆಗಿರುತ್ತೆ. ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ನಂತರ ಮೊದಲನೇ ರೌಂಡ್ ಮುಗಿತಿದ್ದಂಗೆನೆ ಬೇರೆ ಸ್ಕೂಲ್ ನ ಸ್ಟೂಡೆಂಟ್ ಆಗಿರುವಂತ ಜೇಡಿ ಬಂದು ನಿನ್ಗೆ ಸ್ಕೂಲ್ ನೆಲ್ಲ ತೋರಿಸ್ತೀನಿ ಅಂತ ಲಾರನ್ನ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡ್ತಿರುವಂತ ಸ್ಯಾಮ್ಗೆ ಒಳಗಡೆನೆ ತುಂಬಾನೇ ಜಲಸ್ ಆಗ್ತಿರುತ್ತೆ. ಇದಾದ್ಮೇಲೆ ಟೆರ್ರಿ ಜಾಕ್ಗೆ ಕಾಲ್ ಮಾಡಿ ಹೇಳ್ತಾನೆ, ನೀವ್ ಹೇಳಿರೋ ರೀತಿನೇ ಅಂಟಾರ್ಟಿಕಾದಲ್ಲಿರುವಂತ ಮಂಜುಗಳು ಕರಗೋದಕ್ಕೆ ಶುರುವಾಗಿ ಸಿಟಿಗಳ ಟೆಂಪರೇಚರ್ ತುಂಬಾ ವೇಗವಾಗಿ ಕಮ್ಮಿ ಆಗ್ತಿದೆ ಅಂತ. ಇದನ್ನ ಕೇಳಿದಂತ ಜಾಕ್ಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಇಷ್ಟು ಬೇಗ ಇದು ಆಗುತ್ತೆ ಅಂತ ಇವನು ಅನ್ಕೊಂಡಿರ್ಲಿಲ್ಲ. ಇನ್ನ 100 ವರ್ಷಗಳಲ್ಲಿ ಇದೆಲ್ಲ ಆಗ್ಬೋದು ಅಂತ ಅನ್ಕೊಂಡಿದ್ದ. ಅದೇ ಸಮಯಕ್ಕೆ ಅಮೆರಿಕ ದೇಶದ ಬೇರೆ ಬೇರೆ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಮಳೆಯ ರೀತಿ ಬೀಳೋದಕ್ಕೆ ಶುರು ಆಗಿರ್ತವೆ. ಸರಿ ಅಂತ ಜಾಕ್ ಆಫೀಸ್ಗೆ ಬಂದಾಗ ನಾಸಾ ಕಡೆಯಿಂದ ಬಂದಿರುವಂತ ಜಾನೆಟ್ ಇವನಿಗೆ ಪರಿಚಯ ಆಗ್ತಾಳೆ. ಇಲ್ಲಿ ಕೆಲಸ ಮಾಡ್ತಿರುವಂತ ಆಫೀಸರ್ಸ್ ಗಳೆಲ್ಲ ಟೆನ್ಷನ್ ಆಗ್ಬಿಟ್ಟಿರ್ತಾರೆ.
ಯಾಕೆಂತಂದ್ರೆ ಅಮೆರಿಕದ ಲಾಸ್ ಏಂಜಲೀಸ್ ಸಿಟಿಲಿ ಒಂದಕ್ಕಿಂತ ಜಾಸ್ತಿ ಚಂಡಮಾರುತಗಳೆಲ್ಲ ಬರೋದಕ್ಕೆ ಶುರು ಆಗ್ಬಿಟ್ಟಿರ್ತವೆ. ಜನರು ಕೂಡ ಅವರವರ ಪ್ರಾಣಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಇದನ್ನೆಲ್ಲ ಸ್ಕೂಲ್ ನಲ್ಲಿ ಕುಂತ್ಕೊಂಡು ಸ್ಯಾಮ್ ಹಾಗೆ ಇವನ ಫ್ರೆಂಡ್ಸ್ ಗಳು ಕೂಡ ಟಿವಿಲಿ ನೋಡ್ತಿರ್ತಾರೆ. ನಂತರ ನಮ್ಗೆ ಲಾಸ್ ಏಂಜಲೀಸ್ ಸಿಟಿಲಿ ತೋರಿಸ್ತಾರೆ. ಈ ಚಂಡಮಾರುತಗಳು ಕೆಲವು ಕ್ಷಣಗಳಲ್ಲೇ ನೂರಾರು ಬಿಲ್ಡಿಂಗ್ ಗಳನ್ನ ಸರ್ವನಾಶ ಮಾಡ್ಬಿಡ್ತವೆ. ಈ ಕಡೆ ವೆದರ್ ಡಿಪಾರ್ಟ್ಮೆಂಟ್ ನವರ ಕಂಪ್ಯೂಟರ್ ನಲ್ಲಿ ಯಾಕೆ ಭೂಮಿಲಿ ಈ ತರ ಎಲ್ಲ ಆಗ್ತಿದೆ ಅಂತ ತೋರಿಸ್ತೆ ಇವರೆಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ಆಗ ಜೇಕ್ ಹೇಳ್ತಾ ಹೋಗ್ತಾನೆ, ಅಂಟಾರ್ಟಿಕಾದಲ್ಲಿರುವಂತ ಮಂಜುಗಡ್ಡೆಗಳು ಕರಗ್ತಾ ಅದು ನೀರಾಗಿ ಸಮುದ್ರಕ್ಕೆ ಬಂದು ಸೇರ್ತಿದೆ. ಇದರಿಂದ ಸಮುದ್ರದಲ್ಲಿರುವಂತ ಉಪ್ಪು ನೀರು ಕಮ್ಮಿ ಆಗಿ ಪ್ರಪಂಚದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ. ಇದೇ ಕಾರಣಕ್ಕೆ ಈಗ ಭೂಮಿಲಿ ಚಂಡಮಾರುತ ಮಂಜುಗಡ್ಡೆಯ ಮಳೆ ಎಲ್ಲ ಬರ್ತಿರೋದು ಅಂತ. ಈ ಕಡೆ ಜೇಕ್ ನ ಹೆಂಡತಿ ಲೂಸಿ ಒಬ್ಳು ಡಾಕ್ಟರ್, ಕ್ಯಾನ್ಸರ್ ಇರುವಂತ ಒಬ್ಬ ಚಿಕ್ಕ ಹುಡುಗನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾಳೆ. ನಂತರ ಜಾಕ್ ನ ಟೀಮ್ ನಲ್ಲಿರುವಂತ ಫ್ರಾಂಕ್ಲಿನ್, ಜೋಸೆಫ್ ಹಾಗೆ ಜಾನೆಟ್ ಗೆ ಒಂದು ವಿಷಯ ಗೊತ್ತಾಗುತ್ತೆ. ಇನ್ನು 6 ರಿಂದ 8 ವಾರಗಳಲ್ಲಿ ಭೂಮಿ ನಾಶ ಆಗುವಂತ ಸ್ಥಿತಿಲಿ ಈಗ ಇದೆ ಅಂತ. ಇದಾದ್ಮೇಲೆ ಇವನ ಮಗ ಆಗಿರುವಂತ ಸ್ಯಾಮ್ ಗೆ ಕಾಲ್ ಮಾಡಿದಾಗ ಸ್ಯಾಮ್ ಕೂಡ ಹೇಳ್ತಾನೆ, ನಾನು ಇನ್ನು ಕೂಡ ಕ್ವಿಜ್ ಕಾಂಪಿಟೇಷನ್ ನಡೀತಿದ್ದಂತ ನ್ಯೂಯಾರ್ಕ್ ಸ್ಕೂಲ್ ನಲ್ಲೇ ಇದೀನಿ ಅಂತ. ಸರಿ ಆದಷ್ಟು ಬೇಗ ಬಂದ್ಬಿಡು ಅಂತಂದಾಗ ಇವನು ಕೂಡ ಸರಿ ಆಯ್ತು ನಾನು ಟ್ರೈನ್ ನಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ವೆದರ್ ಸರಿ ಇಲ್ದೇ ಇರೋದ್ರಿಂದ ಎಲ್ಲಾ ಫ್ಲೈಟ್ ಗಳು ಕ್ಯಾನ್ಸಲ್ ಆಗೋಗಿರ್ತವೆ. ಇದಾದ್ಮೇಲೆ ಜಾಕ್ ಯಾಕೆ ಭೂಮಿಲಿ ಈ ತರ ಎಲ್ಲ ಆಗ್ತಿದೆ ಅಂತ ಒಂದು ಡಾಟಾನ ಕಲೆಕ್ಟ್ ಮಾಡಿ ಅದನ್ನ ವೈಸ್ ಪ್ರೆಸಿಡೆಂಟ್ ಗೆ ತೋರ್ಸೋದಕ್ಕೆ ಅಂತ ಬಂದು ಹೇಳ್ತಿರ್ತಾನೆ. ಈಗ ನಮ್ಮ ದೇಶದ ನಾರ್ತ್ ಸ್ಟೇಟ್ ನಲ್ಲಿರುವಂತ ಎಲ್ಲಾ ಜನರ ಪ್ರಾಣ ತುಂಬಾನೇ ಅಪಾಯದಲ್ಲಿದೆ. ಆದ್ರಿಂದ ಅವರೆಲ್ಲರನ್ನೂ ಆದಷ್ಟು ಬೇಗ ಖಾಲಿ ಮಾಡಿಸಿ ಸೌತ್ ನ ಕಡೆಗೆ ಬರೋ ರೀತಿ ಮಾಡಿ ಅಂತ. ಆದ್ರೆ ವೈಸ್ ಪ್ರೆಸಿಡೆಂಟ್ ಮಾತ್ರ ಇವನ ಮಾತಿಗೆ ತಲೆನೇ ಕೆಡ್ಸ್ಕೊಳ್ದೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸ್ಯಾಮ್ ಹಾಗೆ ಇವನ ಇಬ್ರು ಫ್ರೆಂಡ್ಸ್ ಗಳು ಸೇರಿ ಜೇಡಿ ಜೊತೆ ಸ್ಕೂಲ್ ನಲ್ಲಿರುವಂತ ಮ್ಯೂಸಿಯಂ ನ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಸೀನ್ ಟೆರ್ರಿ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಹಾಗೆ ಇವನ ಟೀಮ್ ನವರು ಈಗ ಸ್ಕಾಟ್ಲೆಂಡ್ ಅಲ್ಲಿ ಇದಾರೆ ಅಂತ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಟೆಂಪರೇಚರ್ ಕ್ಷಣ ಕ್ಷಣಕ್ಕೂ ಕಮ್ಮಿ ಆಗ್ತಾ ತುಂಬಾನೇ ಚಳಿ ಆಗ್ತಿರುತ್ತೆ. ಅದಕ್ಕೆ ಇವ್ರು 3 ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ 3 ಹೆಲಿಕಾಪ್ಟರ್ಸ್ ಗಳು ಬರ್ತಿರ್ತವೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಸ್ಕಾಟ್ಲೆಂಡ್ ನಲ್ಲಿ ಇದುವರೆಗೂ ಯಾರು ಕೂಡ ನೋಡದೇ ಇರೋಷ್ಟು ದೊಡ್ಡ ಸುಂಟರ ಗಾಳಿ ಬಂದ್ಬಿಟ್ಟಿದೆ ಅಂತ. ಆದ್ರೂ ಕೂಡ ಅದನ್ನೆಲ್ಲ ದಾಟಿ ಸೋಲ್ಜರ್ಸ್ ಗಳು ಮುಂದೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವರ ಹೆಲಿಕಾಪ್ಟರ್ಸ್ ಗಳೆಲ್ಲ ಫ್ರೀಸ್ ಆಗಿ ಕೆಳಗಡೆ ಬಂದು ಕ್ರಾಶ್ ಆಗ್ತವೆ. ಆಗ ಒಬ್ಬ ಸೋಲ್ಜರ್ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರ್ತಿದ್ದಂಗೆನೆ ಫ್ರೀಸ್ ಆಗಿನೇ ಸತ್ತೋಗ್ತಾನೆ. ಅಂದ್ರೆ ಈ ಜಾಗದಲ್ಲಿ ಅಷ್ಟೊಂದು ಟೆಂಪರೇಚರ್ ಕಮ್ಮಿ ಆಗೋಗಿದೆ ಅಂತ. ಇದೇ ವಿಷಯನ ಟೆರ್ರಿ ಜಾಕ್ಗೆ ಕಾಲ್ ಮಾಡಿ ಹೇಳ್ತಾನೆ, ಸ್ಕಾಟ್ಲೆಂಡ್ ನಲ್ಲಿ -1500 ಡಿಗ್ರಿ ಟೆಂಪರೇಚರ್ ಕಮ್ಮಿ ಆಗಿದೆ ಅಂತ. ಈ ವಿಷಯ ಇವರೆಲ್ಲರಿಗೂ ಗೊತ್ತಾಗಿ ತುಂಬಾನೇ ಶಾಕ್ ಆಗೋಗಿರುತ್ತೆ. ಯಾಕೆಂತಂದ್ರೆ ಇತಿಹಾಸದಲ್ಲಿ ಇದುವರೆಗೂ ಇಷ್ಟೊಂದು ಕಮ್ಮಿ ಆಗಿರೋದಿಲ್ಲ. ಈ ಕಡೆ ನ್ಯೂಯಾರ್ಕ್ ನಲ್ಲಿ ಮಳೆ ಬರ್ತಿರೋದ್ರಿಂದ ಜೆಡಿ, ಸ್ಯಾಮ್ ಹಾಗೆ ಅವನ ಇಬ್ರು ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಇವನ ಲಕ್ಸುರಿಯಸ್ ಆಗಿರುವಂತ ಮನೆ ಒಳಗಡೆ ಬರ್ತಾನೆ. ಹಾಗೆ ಈ ನ್ಯೂಯಾರ್ಕ್ ನಲ್ಲಿ ಮಳೆ ನಿಲ್ತಾನೆ ಇರೋದಿಲ್ಲ, ತುಂಬಾ ಜೋರಾಗಿ ಬರ್ತಾನೆ ಇರುತ್ತೆ. ಇದರಿಂದ ರೋಡ್ ನಲ್ಲಿರುವಂತ ವೆಹಿಕಲ್ ಗಳು ಕೂಡ ಮೂವ್ ಆಗೋದಕ್ಕಾಗ್ತಿರೋದಿಲ್ಲ. ಇದಾದ್ಮೇಲೆ ಇವರು ಟಿವಿಯಿಂದ ಭೂಮಿಲಿ ನಡೀತಿರುವಂತ ಎಲ್ಲಾ ವಿಷಯನ ತಿಳ್ಕೊಂಡು ಅರ್ಥ ಮಾಡ್ಕೊಬಿಡ್ತಾರೆ. ಇಂತ ಒಂದು ಸ್ಥಿತಿಲಿ ಈ ಸಿಟಿನ ಬಿಟ್ಟು ಹೊರಗಡೆ ಹೋಗೋದು ಇಂಪಾಸಿಬಲ್ ಅಂತ. ಆದ್ರೆ ಜೆಡಿ ಮಾತ್ರ ನನ್ನ ತಮ್ಮ ಸ್ಕೂಲ್ ನಲ್ಲಿ ಇದ್ದಾನೆ, ಅವನನ್ನ ಕರ್ಕೊಂಡ್ ಬರಕ್ ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಆದ್ರಿಂದ ಜೆಡಿ ಅವನ್ ತಮ್ಮನ್ ಕರ್ಕೊಂಡ್ ಬರೋಕೆ ಸ್ಕೂಲ್ ಹತ್ರ ಹೋಗ್ತಿದ್ರೆ ಇವ್ರು 3 ಜನ ಮತ್ತೆ ನ್ಯೂಯಾರ್ಕ್ ಇಂದ ಅವರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಇಷ್ಟೊತ್ತಿಗೆ ಹಾಸ್ಪಿಟಲ್ ನಲ್ಲಿರುವಂತ ಲೂಸಿಗೂ ಕೂಡ ಎಲ್ಲಾ ವಿಷಯನೂ ಗೊತ್ತಾಗಿ ತುಂಬಾನೇ ಶಾಕ್ ಆಗಿ ಹೋಗ್ತಾಳೆ. ನಂತರ ನ್ಯೂಯಾರ್ಕ್ ನ ಜನರೆಲ್ಲರೂ ಸಿಟಿಲಿ ನೀರು ತುಂಬ್ತಿರೋದ್ರಿಂದ ಒಂದು ಲೈಬ್ರರಿ ಒಳಗಡೆ ಹೋಗ್ತಿರ್ತಾರೆ ಇವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ. ಈ ಕಡೆ ಸ್ಯಾಮ್ ಕೂಡ ಅವನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಮನೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ರೋಡ್ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಹೋಗೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಇವರು ಕೂಡ ಅದೇ ಲೈಬ್ರರಿ ಒಳಗಡೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ವಸ್ತು ಲಾರಿಗೆ ಚುಚ್ಚಿ ಇವಳಿಗೆ ಏಟಾಗೋಗುತ್ತೆ. ಅದೇ ಸಮಯಕ್ಕೆ ಸಮುದ್ರದಲ್ಲಿ ಒಂದು ದೊಡ್ಡ ಅಲೆ ಬಂದು ಸೀದಾ ನ್ಯೂಯಾರ್ಕ್ ಸಿಟಿ ಕಡೆಗೆನೆ ಬರ್ತಿರುತ್ತೆ. ಆದ್ರೆ ಲಾರಾ ಮಾತ್ರ ಕಾರ್ನಲ್ಲಿ ಸಿಗಾಕೊಂಡಿದ್ದಂತ ಒಬ್ಳು ಲೇಡಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಸಮುದ್ರದ ನೀರು ಕೂಡ ಸಿಟಿ ಒಳಗಡೆ ಬಂದು ತುಂಬಾ ಜನ ಸಾಯ್ತಿರ್ತಾರೆ. ಇದರಿಂದ ಸ್ಯಾಮ್ ಫ್ಲಾರ್ ಹತ್ರ ಬಂದು ಆ ನೀರು ಬರೋಷ್ಟರಲ್ಲಿ ಇವಳನ್ನ ಕರ್ಕೊಂಡು ಲೈಬ್ರರಿ ಒಳಗಡೆ ಬಂದ್ಬಿಡ್ತಾನೆ. ಆದ್ರೂ ಕೂಡ ನೀರು ಲೈಬ್ರರಿ ಒಳಗಡೆನೂ ಕೂಡ ನುಗ್ಬಿಡುತ್ತೆ. ಈ ಕಡೆ ಜಾಕ್ ನ ಟೀಮ್ ನವರು ಹಾಗೆ ಟೆರ್ರಿ ಟೀಮ್ ನವರು ಕಂಪ್ಯೂಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗೋಗುತ್ತೆ ಇದೇ ರೀತಿ ಭೂಮಿಲಿ ಚಂಡಮಾರುತ ಹಾಗೆ ಸುನಾಮಿಗಳೆಲ್ಲ ಬರ್ತಿದ್ರೆ ಇನ್ನು 10 ದಿನಗಳಲ್ಲಿ ಇಡೀ ಪ್ರಪಂಚ ಸರ್ವನಾಶ ಆಗೋಗುತ್ತೆ ಅಂತ. ಈ ಕಡೆ ನ್ಯೂಯಾರ್ಕ್ ಸಿಟಿಲಿ ಎಲ್ಲಾ ಕಡೆ ನೀರು ತುಂಬಿಟ್ಟಿರುತ್ತೆ. ಆದ್ರೆ ಲೈಬ್ರರಿ ಒಳಗಡೆ ಬಂದಿರುವಂತ ಜನರು ಟಾಪ್ ಫ್ಲೋರ್ ಗೆ ಬಂದು ಸೇಫ್ ಆಗಿರ್ತಾರೆ. ಹಾಗೆ ಫ್ಲೋರಾ ಕೂಡ ನನ್ನ ಪ್ರಾಣನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಸ್ಯಾಮ್ ಗೆ ಹೇಳ್ತಾಳೆ. ಆದ್ರೆ ಜೆಡಿ ಮಾತ್ರ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಇವನ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ ಆಗ್ತಿರೋದಿಲ್ಲ. ಅಷ್ಟೊತ್ತಿಗೆ ಲೂಸಿ ಜಾಕ್ ಇರುವಂತ ಜಾಕೆ ಬಂದು ತಲುಪಿರ್ತಾಳೆ. ಅದೇ ರೀತಿ ಸ್ಯಾಮ್ ಕೂಡ ಲಾರಾ ಜೊತೆ ಲೈಬ್ರರಿಲಿ ಕೆಳಗಡೆ ಫ್ಲೋರ್ ಗೆ ಬಂದಾಗ ಇವನಿಗೆ ಫೋನ್ ಕಾಣಿಸುತ್ತೆ. ಆ ಫೋನ್ ನ ಯೂಸ್ ಮಾಡ್ಕೊಂಡು ಇವನ ತಂದೆಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ನ್ಯೂಯಾರ್ಕ್ ನ ಒಂದು ಲೈಬ್ರರಿಲಿ ಸೇಫ್ ಆಗಿದ್ದೀನಿ ಅಂತ. ಆಗ ಜಾಕ್ ಕೂಡ ಹೇಳ್ತಾ ಹೋಗ್ತಾನೆ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ, ಯಾವುದೇ ಕಾರಣಕ್ಕೂ ಕೂಡ ಲೈಬ್ರರಿಯಿಂದ ಹೊರಗಡೆ ಬರಬೇಡ. ಇನ್ನ ಸ್ವಲ್ಪ ಹೊತ್ತಲ್ಲೇ ಚಳಿ ಜಾಸ್ತಿ ಆಗುತ್ತೆ. ನಿಮ್ ಕೈಲಿ ಆದ್ರೆ ಬೆಂಕಿನ ಹಾಕಿ ನಿಮ್ಮ ಬಾಡಿಗಳನ್ನ ಬೆಚ್ಚಗಿಡೋದಕ್ಕೆ ಟ್ರೈ ಮಾಡಿ ಅಂತ. ಇನ್ನು ಇವ್ರೇನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸ್ಯಾಮ್ ಇದ್ದಂತ ಜಾಗದಲ್ಲಿ ನೀರು ತುಂಬಿ ಫೋನ್ ಕಟ್ ಆಗೋಗುತ್ತೆ. ಆದ್ರೆ ಇವನ್ ಮಾತ್ರ ಸೇಫ್ ಆಗಿ ಲಾರಾ ಹತ್ರ ಬಂದು ತಲುಪ್ತಾನೆ. ಜಾಕ್ ಇವನ ಮಗನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಳ್ತಿರ್ಬೇಕಾದ್ರೆ ಆಫೀಸ್ ನಲ್ಲಿರುವಂತೆ ಇವನ ಫ್ರೆಂಡ್ ಬಂದು ಹೇಳ್ತಾನೆ, ಪ್ರೆಸಿಡೆಂಟ್ ನಿನ್ ಜೊತೆ ಮಾತಾಡೋದಕ್ಕೆ ಬಯಸ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಈ ಕಡೆ
ಲೈಬ್ರರಿಲಿರುವಂತ ಜನರೆಲ್ಲರೂ ಗಮನಿಸ್ತಾರೆ ಈಗ ಮಳೆ ನಿಂತು ಸ್ನೋ ಬೀಳೋದಕ್ಕೆ ಶುರುವಾಗಿದೆ ಅಂತ. ಹಾಗೆ ಸಮುದ್ರದ ಒಂದು ಹಡಗು ಸಿಟಿ ಒಳಗಡೆ ಬಂದು ಇದೇ ಜಾಗದಲ್ಲಿ ಸಿಗಾಕೋಬಿಡುತ್ತೆ. ನಂತರ ಜಾಕ್ ಪ್ರೆಸಿಡೆಂಟ್ ಹತ್ರ ಬಂದು ಹೇಳ್ತಾ ಹೋಗ್ತಾನೆ, ಅಟ್ಲಾಂಟಿಕದ ಸುತ್ತಮುತ್ತ ಇರುವಂತ ದೇಶಗಳಲ್ಲಿ ನೀರೆಲ್ಲ ತುಂಬ್ಕೊಬಿಟ್ಟಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಭಯಂಕರವಾಗಿರುವಂತ ಚಳಿ ಕೂಡ ಶುರು ಆಗೋಗುತ್ತೆ. ಈಗ ಸೇಫ್ ಆಗಿರೋದು ಅಂತಂದ್ರೆ ಸೌತ್ ನ ಕಡೆ ಇರುವಂತ ದೇಶಗಳು ಮಾತ್ರ. ಆದ್ರಿಂದ ನಮ್ಮ ದೇಶದಲ್ಲಿ ಉಳ್ಕೊಂಡಿರುವಂತ ಜನರನ್ನೆಲ್ಲರನ್ನು ಇಮಿಡಿಯೇಟ್ ಆಗಿ ಖಾಲಿ ಮಾಡಿಸಿ ಸೌತ್ ನಲ್ಲಿರುವಂತ ಮೆಕ್ಸಿಕೋ ಹಾಗೆ ಇಂಡಿಯಾದಂತ ದೇಶಗಳಿಗೆ ಕಳಿಸ್ಬಿಡಿ ಅಂತ. ಆಗ ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಇನ್ನೂ ಕೂಡ ಒಪ್ಕೊಳ್ತಿರೋದಿಲ್ಲ. ಆದ್ರೆ ಪ್ರೆಸಿಡೆಂಟ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಜಾಕ್ ಮಾತನ್ನ ಕೇಳ್ತಿರ್ತಾರೆ. ಅಟ್ ಎನಿ ಕಾಸ್ಟ್ ಈಗ ಬದುಕಿರುವಂತ ಜನರನ್ನ ನಾವು ಕಾಪಾಡ್ಲೇಬೇಕು ಅಂತ ಹೇಳಿ ಇವನು ಇಲ್ಲಿಂದ ನ್ಯೂಯಾರ್ಕ್ ಕಡೆಗೆ ಹೋಗ್ತಿರ್ತಾನೆ ಇವನ ಮಗನ್ನ ಕಾಪಾಡಿ ಕರ್ಕೊಂಡ್ ಬರೋದಕ್ಕೆ ಅಂತ. ಅಂದ್ರೆ ಈಗ ಅಮೆರಿಕದಲ್ಲಿ ಎಷ್ಟೋ ಜನ ಸತ್ತೋಗಿರೋದಕ್ಕೆ ಕಾರಣ ವೈಸ್ ಪ್ರೆಸಿಡೆಂಟ್. ಇವನು ಮೊದ್ಲೇ ಜಾಕ್ ಹೇಳಿದಂತ ಮಾತನ್ನ ಕೇಳಿದ್ರೆ ಅವರೆಲ್ಲರೂ ಸಾಯ್ತಾನೆ ಇರ್ಲಿಲ್ಲ. ಅದು ಈಗ ವೈಸ್ ಪ್ರೆಸಿಡೆಂಟ್ ಕೂಡ ಅರ್ಥ ಆಗ್ತಿರುತ್ತೆ. ಈಗ ಅಮೆರಿಕದಲ್ಲಿ ಉಳ್ಕೊಂಡಿರುವಂತ ಜನರನ್ನ ಕಾಪಾಡಿ ಸೌತ್ ನಲ್ಲಿರುವಂತ ಮೆಕ್ಸಿಕೋ ಹಾಗೆ ಇಂಡಿಯಾದಂತ ದೇಶಗಳಿಗೆ ಕಳಿಸೋದಕ್ಕೆ ಪ್ರೆಸಿಡೆಂಟ್ ಒಪ್ಕೋತಾರೆ. ಈ ಕಡೆ ಟೆರ್ರಿ ಹಾಗೆ ಇವನ ಜೊತೆ ಇರುವಂತ ಇಬ್ರು ಟೀಮ್ಮೇಟ್ಸ್ ಗಳು ಕೂಡ ಸ್ಕಾಟ್ಲೆಂಡ್ ನ ಇವರ ಆಫೀಸ್ ನಲ್ಲಿ ಸಿಗಾಕೋಬಿಟ್ಟಿರ್ತಾರೆ. ಅಷ್ಟು ಚಳಿ ಇರೋದ್ರಿಂದ ಇವರು ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹೋದ್ರೆ ಅವಾಗ್ಲೇ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರೋದಕ್ಕೆ ಹೋಗಿ ಫ್ರೀಸ್ ಆಗೋದ್ರಲ್ಲ ಒಬ್ರು ಸೋಲ್ಜರ್. ಅದೇ ರೀತಿ ಇವರು ಕೂಡ ಸತ್ತೋಗ್ತಾರೆ. ಇಷ್ಟೊತ್ತಿಗೆ ನ್ಯೂಯಾರ್ಕ್ ನಲ್ಲಿ ಟೆಂಪರೇಚರ್ ತುಂಬಾ ಕಮ್ಮಿ ಆಗಿ ನೀರೆಲ್ಲ ಫ್ರೀಸ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಲೈಬ್ರರಿಲಿರುವಂತ ಜನರು ನೋಡ್ತಾರೆ ನೀರೆಲ್ಲ ಫ್ರೀಸ್ ಆಗಿರೋದ್ರಿಂದ ಸಿಟಿಲಿ ಸರ್ವೈವ್ ಆಗಿರುವಂತ ಜನರೆಲ್ಲರೂ ಹೊರಗಡೆ ಬಂದು ಅಲ್ಲಿಂದ ಸೌತ್ ನಲ್ಲಿರುವಂತ ಮೆಕ್ಸಿಕೋ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ವಿಷಯಗಳು ಇವ್ರಿಗೂ ಕೂಡ ಗೊತ್ತಾಗೋಗಿರುತ್ತೆ. ಇದರಿಂದ ಲೈಬ್ರರಿಲಿರುವಂತ ಜನರು ಕೂಡ ನಾವು ಮೆಕ್ಸಿಕೋ ಕಡೆಗೆ ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಸ್ಯಾಮ್ ಎಲ್ಲರನ್ನು ತಡಿತಾನೆ. ಬೇಡ, ನಾವೀಗ ಹೊರಗಡೆ ಹೋದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಇನ್ನೂ ಕೂಡ ಚಳಿ ಜಾಸ್ತಿ ಆಗೋಗುತ್ತೆ, ಆಗ ನಾವು ಚಳಿಯಿಂದಾನೆ ಸತ್ತೋಗ್ತೀವಿ ಅಂತ. ಆದ್ರೆ ಯಾರು ಕೂಡ ಇವನ ಮಾತನ್ನ ಕೇಳೋದಕ್ಕೆ ಹೋಗೋದಿಲ್ಲ. ನಾವು ಮೊದಲು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಲೇಬೇಕು ಅಂತ ಇಬ್ರು ಮೂರು ಜನರನ್ನ ಮಾತ್ರ ಬಿಟ್ಟು ಇನ್ನೆಲ್ಲರೂ ಇಲ್ಲಿಂದ ಹೊರಟೋಗ್ತಾರೆ. ಇಷ್ಟೊಂದು ಚಳಿ ಇದ್ರೂ ಕೂಡ ಇವರೆಲ್ಲರೂ ನಡ್ಕೊಂಡೆ ಮೆಕ್ಸಿಕೋ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಲೂಸಿ ಮತ್ತೆ ಹಾಸ್ಪಿಟಲ್ಗೆ ಬಂದು ತಲುಪಿರ್ತಾಳೆ. ಯಾಕೆಂತಂದ್ರೆ ತುಂಬಾ ಜನ ಪೇಷಂಟ್ ಗಳು ಬರ್ತಿದ್ದಾರೆ ಅಂತ. ಹಾಗೆ ಜಾಕ್ ಕೂಡ ಸ್ಯಾಮ್ ನ ಕಾಪಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ನ್ಯೂಯಾರ್ಕ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಇವನ್ ಜೊತೆ ಫ್ರಾಂಕ್ ಹಾಗೆ ಜೋಸೆಫ್ ಕೂಡ ನಾವು ನಿನ್ ಜೊತೆ ಬರ್ತೀವಿ ಅಂತ ಹೇಳಿ ಇವನ್ ಜೊತೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಅಮೆರಿಕದ ಬಾರ್ಡರ್ ಕಡೆಗೆ ಸೀನ್ ಶಿಫ್ಟ್ ಆದಾಗ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರು ಬಾರ್ಡರ್ ನ ದಾಟಿ ಸೌತ್ ನಲ್ಲಿರುವಂತ ಮೆಕ್ಸಿಕೋ ಕಡೆಗೆ ಹೋಗ್ತಿರ್ತಾರೆ. ಈ ಕಡೆ ಲೈಬ್ರರಿಲಿ ಸ್ಯಾಮ್ ಹಾಗೆ ಇವನ ಫ್ರೆಂಡ್ಸ್ ಗಳ ಜೊತೆ ಒಂದಷ್ಟು ಜನ ಉಳ್ಕೊಂಡಿದ್ರಲ್ಲ, ಇವರೆಲ್ಲರೂ ಸೇರಿ ಬುಕ್ಗಳಿಗೆ ಬೆಂಕಿನ ಹಾಕಿ ಇವರ ಬಾಡಿಗಳನ್ನ ಬೆಚ್ಚಗುಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಲೂಸಿಗೆ ಗೊತ್ತಾಗುತ್ತೆ ಇವಳನ್ನ ಹಾಗೆ ಕ್ಯಾನ್ಸರ್ ಪೇಷಂಟ್ ಆಗಿರುವಂತ ಹುಡುಗನ್ನ ಒಬ್ಳು ಲೇಡಿನ ಬಿಟ್ಟು ಇನ್ನೆಲ್ಲರೂ ಮೆಕ್ಸಿಕೋ ಕಡೆಗೆ ಹೊಟ್ಟೋಗಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಇನ್ನೊಬ್ಳು ಲೇಡಿ ಕೂಡ ಇವರಿಬ್ಬರನ್ನ ಇಲ್ಲೇ ಬಿಟ್ಟು ಇವಳು ಕೂಡ ಮೆಕ್ಸಿಕೋ ಕಡೆಗೆ ಹೊಟ್ಟೋಗ್ತಾಳೆ. ಹಾಗೆ ಈ ಕಡೆ ಸ್ಯಾಮ್ ಕೂಡ ತುಂಬಾನೇ ನಂಬಿಕೆ ಇಟ್ಕೊಂಡಿರ್ತಾನೆ ಇವನ ತಂದೆ ಇವನನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾರೆ ಅಂತ. ನಂತರ ಜಾಕ್ ಹಾಗೆ ಇವನ ಇಬ್ರು ಫ್ರೆಂಡ್ಸ್ ಗಳು ಕಾರ್ ನಲ್ಲಿ ನ್ಯೂಯಾರ್ಕ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಸ್ನೋಗೆ ಇವರ ಕಾರ್ ಸಿಗಾಕೊಂಡು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ, ಸ್ಟಕ್ ಆಗ್ಬಿಡುತ್ತೆ. ಹಾಗೆ ಈ ಕಡೆ ಸೀನ್ ಶಿಫ್ಟ್ ಆದಾಗ ಆಗ್ಲೇ ಲೈಬ್ರರಿಯಿಂದ ತುಂಬಾ ಜನ ಹೊರಗಡೆ ಬಂದ್ಬಿಟ್ರಲ್ಲ, ನಾವು ಮೆಕ್ಸಿಕೋಗೆ ಹೋಗ್ಬೇಕು ಅಂತ ಅವರೆಲ್ಲರೂ ಒಂದು ಬ್ರಿಡ್ಜ್ ನ ಕೆಳಗಡೆ ರೆಸ್ಟ್ ಮಾಡ್ತಿರ್ತಾರೆ. ಸರಿ ಅಂತ ಇವರೆಲ್ಲರೂ ಇವರ ಜರ್ನಿಯನ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದಾಗ ಚಳಿಯಿಂದಾನೆ ಒಂದಷ್ಟು ಜನ ಇಲ್ಲಿ ಸತ್ತೋಗಿರ್ತಾರೆ. ಹಾಗೆ ಲೈಬ್ರರಿಲಿರುವಂತ ಸ್ಯಾಮ್ ಹಾಗೆ ಉಳಿದವರೆಲ್ಲ ಬುಕ್ಗಳಿಗೆ ಬೆಂಕಿನ ಹಾಕಿ ಚಳಿಯಿಂದ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊತಿರ್ತಾರೆ. ಅಷ್ಟೇ ಅಲ್ಲದೆ ಸ್ಯಾಮ್ ಹಾಗೆ ಲಾರಾ ಕೂಡ ಇಲ್ಲಿ ತುಂಬಾ ಕ್ಲೋಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಜಾಕ್, ಜೋಸೆಫ್ ಹಾಗೆ ಫ್ರಾಂಕ್ಲಿನ್ ಮೂರು ಜನ ಒಬ್ರಿಗೊಬ್ರು ಹಗ್ಗನ ಕಟ್ಕೊಂಡು ತುಂಬಾ ಕಷ್ಟಪಟ್ಟು ನ್ಯೂಯಾರ್ಕ್ ಕಡೆಗೆ ಬರ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಂದು ಗ್ಲಾಸ್ ಹೊಡೆದು ಫ್ರಾಂಕ್ ಸೀದಾ ಕೆಳಗಡೆ ಬಂದ್ಬಿಡ್ತಾನೆ. ಯಾಕೆಂತಂದ್ರೆ ಒಂದು ಮಾಲ್ ನ ಮೇಲೆ ಹಾಕಿರುವಂತ ಗ್ಲಾಸ್ ನ ಮೇಲೆ ಇವರು ನಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಮೊದಲು ಫ್ರಾಂಕ್ ಇವನ ಬ್ಯಾಗ್ ಅನ್ನ ಕಟ್ ಮಾಡಿ ತೂಕನ ಕಮ್ಮಿ ಮಾಡ್ತಾನೆ. ಇಲ್ಲಿ ಜಾಕ್ ಹಾಗೆ ಜೋಸೆಫ್ ಕೂಡ ಫ್ರಾಂಕ್ ನ ಮೇಲೆ ಎಳೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಎಳಿತಿರ್ಬೇಕಾದ್ರೆ ಫ್ರಾಂಕ್ ಗಮನಿಸ್ತಾನೆ ಜೋಸೆಫ್ ಕೂಡ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇದಾನೆ ಅಂತ. ನನ್ನಿಂದ ಅವ್ರಿಬ್ರಿಗೂ ಏನು ಆಗ್ಬಾರ್ದು ಅಂತ ಫ್ರಾಂಕ್ ಹಗ್ಗನ ಕಟ್ ಮಾಡಿ ತನ್ನ ಪ್ರಾಣನ ತೆಗೆದು ಇವರಿಬ್ಬರನ್ನ ಕಾಪಾಡ್ತಾನೆ. ರಾತ್ರಿ ಆಗ್ತಿದ್ದಂಗೆನೆ ಇವರಿಬ್ರು ಕೂಡ ಒಂದು ಜಾಗದಲ್ಲಿ ಟೆಂಟ್ ಅನ್ನ ಹಾಕಿ ಫ್ರಾಂಕ್ ನ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾನೇ ದುಃಖ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಲೂಸಿ ಹಾಸ್ಪಿಟಲ್ ನಲ್ಲಿ ಈ ಕ್ಯಾನ್ಸರ್ ಇರುವಂತ ಪೇಷಂಟ್ ಹುಡುಗನ್ ಜೊತೆ ಇರ್ತಾಳಲ್ಲ, ಆಗ ಇಲ್ಲಿಗೆ ಇವರನ್ನ ಕಾಪಾಡಿ ಕರ್ಕೊಂಡು ಹೋಗೋದಕ್ಕೆ ರೆಸ್ಕ್ಯೂ ಟೀಮ್ ನವರು ಬರ್ತಾರೆ. ನಂತರ ಲೈಬ್ರರಿ ಇರುವಂತ ಸ್ಯಾಮ್ ಗಮನಿಸ್ತಾನೆ ಲಾರಾಗೆ ಜ್ವರ ಬಂದ್ಬಿಟ್ಟಿರುತ್ತೆ. ಆಗ ಇವಳು ಇವನನ್ನ ಕೇಳ್ತಾಳೆ, ನಾನು ನನ್ನ ಜೀವನದಲ್ಲಿ ಈ ತರ ಕ್ವಿಜ್ ಕಾಂಪಿಟೇಷನ್ ಗೆಲ್ಲ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ಬಿಟ್ಟೆ, ಆದ್ರೆ ಈ ತರ ಕಾಂಪಿಟೇಷನ್ ಎಲ್ಲ ನಿನ್ಗೆ ಇಷ್ಟ ಇರ್ಲಿಲ್ವಲ್ಲ, ನೀನ್ ಯಾಕೆ ಬಂದೆ ಅಂತ. ಆಗ ಇವನು ಕೂಡ ಹೌದು ನನ್ಗೆ ಬರೋದಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ನೀನ್ ಬರ್ತಿದ್ದಲ್ಲ ಅದಕ್ಕೆ ನಾನು ಕೂಡ ಬಂದೆ ಅಂತ ಹೇಳ್ತಾನೆ. ನಂತರ ಅಮೆರಿಕದ ಪ್ರೆಸಿಡೆಂಟ್ ಹತ್ರ ಮಿಲಿಟರಿ ಆಫೀಸರ್ಸ್ ಗಳು ಬರ್ತಾರೆ. ಇವರನ್ನ ಇಲ್ಲಿಂದ ಹೆಲಿಕಾಪ್ಟರ್ ನಲ್ಲಿ ಮೆಕ್ಸಿಕೋಗೆ ಕರ್ಕೊಂಡು ಹೋಗೋದಕ್ಕೆ ಅಂತ. ಯಾವಾಗ ಸೀನ್ ಮೆಕ್ಸಿಕೋ ಕಡೆಗೆ ಶಿಫ್ಟ್ ಆಗುತ್ತೋ ಆಗ ನಮ್ಗೆ ತೋರಿಸ್ತಾರೆ ಅಮೆರಿಕದಿಂದ ಸರ್ವೈವ್ ಆಗಿ ಬಂದಿರುವಂತ ಜನರಿಗೆ ಊಟನ ಕೊಟ್ಟು ನೋಡ್ಕೊತಿದ್ದಾರೆ. ಅದೇ ಸಮಯಕ್ಕೆ ವೈಸ್ ಪ್ರೆಸಿಡೆಂಟ್ ಗೆ ಗೊತ್ತಾಗುತ್ತೆ ಪ್ರೆಸಿಡೆಂಟ್ ನ ಇಲ್ಲಿಗೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಅವರು ಸತ್ತೋದ್ರು ಅಂತ. ಅಂದ್ರೆ ಈಗ ಇವನೇ ಪ್ರೆಸಿಡೆಂಟ್. ಆದ್ರೆ ಲೈಬ್ರರಿಲಿ ಲಾರಾಗೆ ಜ್ವರ ಜಾಸ್ತಿ ಆಗಿ ಇವಳು ಎದ್ದೊಳ್ತಾನೆ ಇರೋದಿಲ್ಲ. ಚೆಕ್ ಮಾಡಿದಾಗ್ಲೇ
ಇವರಿಗೆ ಗೊತ್ತಾಗೋದು ಇವಳ ಕಾಲ್ನಲ್ಲಿ ಒಂದು ಗಾಯ ಆಗಿ ಇನ್ಫೆಕ್ಷನ್ ಆಗೋಗಿದೆ. ಇದಕ್ಕೆ ಆಂಟಿಬಯೋಟಿಕ್ ಅನ್ನು ಕೊಟ್ಟಿಲ್ಲ ಅಂತಂದ್ರೆ ವಿಷ ಮೈಗೆಲ್ಲ ಏರ್ಬಿಡುತ್ತೆ ಅಂತ. ಅಷ್ಟೇ ಅಲ್ಲದೆ ಇವ್ರು ಯಾರು 2 ದಿನದಿಂದ ಊಟನು ಕೂಡ ಮಾಡಿರೋದಿಲ್ಲ. ಈ ಕಡೆ ಭೂಮಿಯಿಂದ ಹೊರಗಡೆ ಭೂಮಿ ಫ್ರೀಸ್ ಆಗ್ತಾ ದೊಡ್ಡ ದೊಡ್ಡ ಸುಂಟರ ಗಾಳಿ ಬರ್ತಿರೋದನ್ನ ನೋಡಿ ಆಸ್ಟ್ರೋನಾಟ್ ಗಳು ತುಂಬಾ ಶಾಕ್ ಆಗಿ ಆ ಫೋಟೋಸ್ ಗಳನ್ನ ಭೂಮಿಲಿರುವಂತ ಜಾನೆಟ್ ಗೆ ಕಳಿಸ್ತಾರೆ. ಹಾಗೆ ಅವಳಿಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಸುಂಟರ ಗಾಳಿ ನ್ಯೂಯಾರ್ಕ್ ಸಿಟಿ ಕಡೆಗೆ ಹೋಗ್ತಿದೆ ಅಂತ. ಅದೇ ಸಮಯಕ್ಕೆ ಜಾಕ್ ನ ಜೊತೆ ಇದ್ದಂತ ಜೋಸಫ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಈ ಕಡೆ ಸ್ಯಾಮ್ ಕೂಡ ಹೊರಗಡೆ ಇರುವಂತ ಶಿಪ್ ನ ಒಳಗಡೆ ಹೋಗಿ ಅಲ್ಲಿ ಆಂಟಿಬಯೋಟಿಕ್ ಇಂಜೆಕ್ಷನ್ ಸಿಕ್ಕೂರೆ ತಗೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರಿಂದ ಅವನ ಜೊತೆ ಜೇಡಿ ಹಾಗೆ ಬ್ರಿಯೋನ್ ಕೂಡ ಬರ್ತಾರೆ. ಯಾವಾಗ ಇವ್ರು 3 ಜನ ಶಿಪ್ ನ ಒಳಗಡೆ ಬರ್ತಾರೋ ಆಗ ನಮ್ಗೆ ಹೊರಗಡೆ ತೋರಿಸ್ತಾರೆ 4 ವಲ್ಫ್ ಗಳು ಕೂಡ ಇದೇ ಶಿಪ್ ನ ಕಡೆಗೆ ಬರ್ತಿದಾವೆ ಅಂತ. ನಂತರ ಇವ್ರು 3 ಜನ ತುಂಬಾ ಕಷ್ಟಪಟ್ಟು ಶಿಪ್ ನಲ್ಲಿರುವಂತ ಡೋರ್ ಅನ್ನ ಓಪನ್ ಮಾಡಿ ಮೆಡಿಕಲ್ ರೂಮ್ ನ ಒಳಗಡೆ ಬಂದು ಹುಡುಕಾಡಿದಾಗ ಇವ್ರಿಗೆ ಆಂಟಿಬಯೋಟಿಕ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದೇ ಶಿಪ್ ನಲ್ಲಿ ಒಂದು ಕಿಚನ್ ಇರುತ್ತೆ. ಈ ಕಿಚನ್ ಅಲ್ಲಿ ಇವರಿಗೆ ಫುಡ್ ಐಟಮ್ ಗಳೆಲ್ಲ ಸಿಗ್ತವೆ. ಆದ್ರಿಂದ ಅವುಗಳನ್ನ ತಗೊಂಡು ಹೋಗೋದಕ್ಕೆ ಇವರು ತಯಾರಿ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಲ್ಫ್ ಗಳು ಬಂದು ಜೇಡಿ ಕಾಲಿನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ನಂತರ ಇವರು ಹೇಗೋ ಮಾಡಿ ಹೊರಗಡೆ ಬಂದು ಆ ವಲ್ಫ್ ಗಳನ್ನ ಕಿಚನ್ ನ ಒಳಗಡೆನೆ ಕೂಡಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ಈ ಸುಂಟರ ಗಾಳಿನೂ ಕೂಡ ನ್ಯೂಯಾರ್ಕ್ ಕಡೆನೆ ಬರ್ತಿರುತ್ತೆ. ನಂತರ ಸ್ಯಾಮ್ ಆ ವಲ್ಫ್ ಗಳನ್ನ ತನ್ನ ಹಿಂದೆ ಬರೋ ರೀತಿ ಮಾಡ್ತಾ ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಮತ್ತೊಂದು ದಾರಿಯಿಂದ ಜೇಡಿ ಹಾಗೆ ಬ್ರಿಯೋನ್ ಹತ್ರ ಬರ್ತಾನೆ. ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ. ಈ ಕಡೆ ನ್ಯೂಯಾರ್ಕ್ ಹತ್ರ ಬರ್ತಿರುವಂತ ಜಾಕುಗೆ ಗೊತ್ತಾಗೋಗುತ್ತೆ ಈಗ ಇಲ್ಲಿಗೆ ಸುಂಟರ ಗಾಳಿ ಬರುತ್ತೆ ಅಂತ. ಆದ್ರಿಂದ ಒಂದು ಸೇಫ್ ಆಗಿರುವಂತ ಜಾಗನ ಹುಡುಕ್ತಿರ್ತಾನೆ. ಅಷ್ಟೊತ್ತಿಗೆ ಸುಂಟರ ಗಾಳಿ ಕರೆಕ್ಟ್ ಆಗಿ ನ್ಯೂಯಾರ್ಕ್ ಸಿಟಿ ಮೇಲೆ ಬಂದಿದ್ರಿಂದ ಸಿಟಿಯಲ್ಲಿ ಇರುವಂತ ಬಿಲ್ಡಿಂಗ್ ಗಳು ಕೂಡ ಫ್ರೀಸ್ ಆಗೋದಕ್ಕೆ ಶುರುವಾಗ್ತವೆ. ಹಾಗೆ ಜೇಕ್ ಜೋಸಫ್ ನ ಕರ್ಕೊಂಡು ಒಂದು ರೂಮ್ ನ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಈ ಕಡೆ ಇವ್ರು 3 ಜನ ಕೂಡ ತುಂಬಾ ಕಷ್ಟಪಟ್ಟು ಲೈಬ್ರರಿ ಒಳಗಡೆ ಏನೋ ಬರ್ತಾರೆ. ಆದ್ರೆ ಲೈಬ್ರರಿನೂ ಕೂಡ ಫ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವರು ಹಾಕಿರುವಂತ ಬೆಂಕಿ ಆರದೇ ಇರೋ ರೀತಿ ನೋಡ್ಕೊತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಜೋಸಫ್ಗೆ ಎಚ್ಚರ ಆದಾಗ ಇವನಿಗೆ ಜಾಕ್ ಇಂದ ಗೊತ್ತಾಗುತ್ತೆ ಇವನು 2 ಗಂಟೆಯಿಂದನೂ ಅನ್ಕಾನ್ಶಿಯಸ್ ಆಗಿದ್ದ ಅಂತ. ಹಾಗೆ ಹೊರಗಡೆ ಸ್ವಲ್ಪ ಸುಂಟರ ಗಾಳಿ ಕಮ್ಮಿ ಆಗಿರೋದ್ರಿಂದ ಮತ್ತೊಂದ್ಸಲ ಇವರು ನ್ಯೂಯಾರ್ಕ್ ಗೆ ಹೋಗುವಂತೆ ಇವರ ಜರ್ನಿಯನ್ನ ಮತ್ತೊಂದ್ಸಲ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಡೆಡ್ ಬಾಡಿಗಳನ್ನು ಕೂಡ ನೋಡ್ತಾರೆ. ಈ ಡೆಡ್ ಬಾಡಿಗಳು ಬೇರೆ ಯಾರ್ದು ಅಲ್ಲ, ಆಗ್ಲೇ ಲೈಬ್ರರಿಯಿಂದ ನಾವು ಮೆಕ್ಸಿಕೋಗೆ ಹೋಗ್ಬೇಕು ಅಂತ ಹೊರಗಡೆ ಬಂದ್ಬಿಟ್ರಲ್ಲ ಅದೇ ಜನರದು. ಚಳಿಯಿಂದ ಮುಂದೆ ಸಾಗೋದಕ್ಕಾಗದೆ ಸತ್ತೋಗಿರ್ತಾರೆ. ನಂತರ ಮತ್ತೊಂದ್ಸಲ ರಾತ್ರಿ ಆಗುತ್ತೆ. ಇವರು ಟೆಂಟ್ ಅನ್ನ ಹಾಕೊಂಡು ಮಾತಾಡ್ತಿರ್ಬೇಕಾದ್ರೆ ಜೋಸಫ್ ಇವನನ್ನ ಕೇಳ್ತಾನೆ, ಇಂತ ಒಂದು ಪರಿಸ್ಥಿತಿಲಿ ಸ್ಯಾಮ್ ಇನ್ನೂ ಬದುಕಿರ್ತಾನೆ ಅಂತ ನಿನ್ಗೆ ಅನ್ಸುತ್ತಾ ಅಂತ. ಆದ್ರೆ ಜಾಕ್ ಮಾತ್ರ ಏನೇ ಆದ್ರೂ ಪರವಾಗಿಲ್ಲ, ನಾವಲ್ಲಿಗೆ ಹೋಗ್ಲೇಬೇಕು, ನಾನ್ ನನ್ ಮಗನಿಗೆ ಪ್ರಾಮಿಸ್ ಮಾಡಿದೀನಿ ಅಂತ ಹೇಳ್ತಿರ್ತಾನೆ. ಆಗ ನಮ್ಗೆ ತೋರಿಸ್ತಾರೆ ಭೂಮಿಯಿಂದ ಸುಂಟರ ಗಾಳಿ ಹೋಗೋದಕ್ಕೆ ಶುರುವಾಗಿ ಮೊದ್ಲಿನ ತರ ನಿಧಾನವಾಗಿ ನಾರ್ಮಲ್ ಆಗ್ತಿರುತ್ತೆ. ಈ ವಿಷಯನ ಆಸ್ಟ್ರೋನಾಟ್ ಗಳು ಭೂಮಿಲಿರುವಂತ ಜನರಿಗೂ ಕೂಡ ತಲುಪಿಸ್ತಾರೆ. ಮಾರನೇ ದಿನ ಇವ್ರಿಗೆ ಎಚ್ಚರ ಆದಾಗ ಸೂರ್ಯನ ಬೆಳಕೆಲ್ಲ ಬೆಳ್ತಿರುತ್ತೆ. ಹಾಗೆ ಮುಂದೆ ನೋಡಿದ್ರೆ ಒಂದು ಶಿಪ್ ಕಾಣಿಸ್ತಿರುತ್ತೆ. ನೆನ್ನೆ ರಾತ್ರಿ ಇದು ಕಾಣಿಸ್ತಿರ್ಲಿಲ್ಲ, ಅಂದ್ರೆ ಐಸ್ ಎಲ್ಲ ಕರಗೋದಕ್ಕೆ ಶುರುವಾಗಿದೆ ಅಂತ. ಕೊನೆಗೂ ಇವರು ತುಂಬಾ ಕಷ್ಟಪಟ್ಟು ನ್ಯೂಯಾರ್ಕ್ ಸಿಟಿ ಹತ್ರ ಬಂದು ತಲುಪಿದಾಗ ನಮ್ಗೆ ತೋರಿಸ್ತಾರೆ ಸಂಪೂರ್ಣವಾಗಿರುವಂತ ಸಿಟಿ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಅದ್ರ ಜೊತೆಗಿನೇ ಸೂರ್ಯನ ಬೆಳಕು ಕೂಡ ಸಿಟಿ ಮೇಲೆ ಬೆಳ್ತಿದೆ ಅಂತ. ಹೀಗೆ ಇವರಿಬ್ರು ಸಾಕ್ತಾ ಮುಂದೆ ಬಂದಾಗ ಸ್ಯಾಮ್ ಇರುವಂತ ಆ ಲೈಬ್ರರಿನ ಇವರು ಹುಡುಕ್ಬಿಡ್ತಾರೆ. ಅದಕ್ಕೆ ಆದಷ್ಟು ಬೇಗ ಒಳಗಡೆ ಬಂದು ಸ್ಯಾಮ್ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರಿಗೆ ಎಲ್ಲೂ ಕೂಡ ಒಬ್ರು ಸಿಕ್ತಿರೋದಿಲ್ಲ. ನಂತರ ಮುಂದೆ ಬಂದಾಗ ಒಂದು ಬಾಕ್ಲು ಹಿಂದೆ ಲೈಟ್ ಬರ್ತಿರೋದು ಕಾಣಿಸುತ್ತೆ. ಒಳಗಡೆ ಬಂದು ನೋಡಿದ್ರೆ ಹಾಕಿರುವಂತ ಬೆಂಕಿಯಿಂದ ಸ್ಯಾಮ್ ಹಾಗೆ ಇಲ್ಲಿರುವಂತ ಜನರೆಲ್ಲರೂ ಸೇಫ್ ಆಗಿರ್ತಾರೆ. ಜಾಕ್ ಬಂದಿರೋದ್ರಿಂದ ಸ್ಯಾಮ್ಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಇವನ ತಂದೆ ಪ್ರಾಮಿಸ್ ಮಾಡಿರೋ ರೀತಿನೇ ನಡ್ಕೊಂಡ್ರು ಅಂತ. ನಂತರ ಸೀನ್ ಮೆಕ್ಸಿಕೋ ಕಡೆಗೆ ಶಿಫ್ಟ್ ಆಗುತ್ತೆ. ಅಮೆರಿಕದಿಂದ ಸರ್ವೈವ್ ಆಗಿ ಬಂದಿರುವಂತ ಜನರೆಲ್ಲರೂ ಇಲ್ಲೇ ಇರ್ತಾರೆ. ಹಾಗೆ ಹೊಸದಾಗಿ ಪ್ರೆಸಿಡೆಂಟ್ ಆಗಿರುವಂತ ವೈಸ್ ಪ್ರೆಸಿಡೆಂಟ್ ಕೂಡ ಗೊತ್ತಾಗುತ್ತೆ ಜಾಕ್ ಅವನ ಮಗನ್ನ ಹುಡುಕ್ಬಿಟ್ಟ ಅಂತ. ಇದಾದ್ಮೇಲೆ ಇವನು ನ್ಯೂಸ್ ನಲ್ಲಿ ಎಲ್ಲಾ ದೇಶದವ್ರಿಗೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ, ನಾವು ಇದುವರೆಗೂ ಯಾವ ದೇಶದವರನ್ನ ಕಮ್ಮಿ ಪವರ್ ಅಂತ ಇಗ್ನೋರ್ ಮಾಡ್ತಿದ್ವೋ ಅದೇ ದೇಶದವರು ನಮ್ಗೆ ಇಂಥ ಸಮಯದಲ್ಲಿ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದಂತ ಎಲ್ಲಾ ದೇಶಗಳಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಹಾಗೆ ನಮ್ ಕಡೆಯಿಂದ ಯಾವ್ದೇ ತರದ ಹೆಲ್ಪ್ ಬೇಕು ಅಂತಂದ್ರೆ ನಾವು ನಿಮ್ಗೆ ಮಾಡೋದಕ್ಕೆ ರೆಡಿ ಆಗಿದೀವಿ ಅಂತ. ಹಾಗೆ ಹೆಲಿಕಾಪ್ಟರ್ ಕ್ರಾಶ್ ಇಂದ ಸತ್ತೋಗಿರುವಂತ ಪ್ರೆಸಿಡೆಂಟ್ ಗೋಸ್ಕರನು ಕೂಡ ಬೇಜಾರ್ ಮಾಡ್ಕೋತಾನೆ. ನಂತರ ಹೆಲಿಕಾಪ್ಟರ್ಸ್ ಗಳು ನ್ಯೂಯಾರ್ಕ್ ಸಿಟಿ ಕಡೆಗೆ ಬರ್ತವೆ. ಜಾಕ್ ಅವನ ಮಗ ಹಾಗೆ ಅವನ ಫ್ರೆಂಡ್ಸ್ ಗಳೆಲ್ಲರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ. ಯಾವಾಗ ಇವರು ಹೆಲಿಕಾಪ್ಟರ್ ನಿಂದ ಹೋಗ್ತಿರ್ತಾರೋ ಆಗ್ಲೇ ಅವರೆಲ್ಲರಿಗೂ ಗೊತ್ತಾಗೋದು ನ್ಯೂಯಾರ್ಕ್ ನ ತುಂಬಾ ಬಿಲ್ಡಿಂಗ್ ನ ಮೇಲೆ ಜನರೆಲ್ಲರೂ ಇದ್ದಾರೆ ಅಂತ. ಅಂದ್ರೆ ಈ ಜಾಗದಲ್ಲಿ ಇವರನ್ನ ಬಿಟ್ಟು ಇನ್ನೂ ಕೂಡ ತುಂಬಾ ಜನರು ಸರ್ವೈವ್ ಆಗಿದ್ರು ಅಂತ. ಹಾಗೆ ಭೂಮಿಲೂ ಕೂಡ ಐಸ್ ಎಲ್ಲ ಕರಗೋದಕ್ಕೆ ಶುರುವಾಗಿ ನಾರ್ಮಲ್ ಸ್ಥಿತಿಗೆ ಬರ್ತಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಏನಾಯ್ತು ಅಂತಂದ್ರೆ ಆಗ್ಲೇ ನ್ಯೂಯಾರ್ಕ್ ಸಿಟಿ ಮೇಲೆ ಹಾಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಸುಂಟರ ಗಾಳಿ ಬಂದ್ವಲ್ಲ, ಅವುಗಳು ಬಂದು ಹೋದ್ಮೇಲೆ ಎಲ್ಲಾ ಪ್ರಾಬ್ಲಮ್ ಗಳು ಸಾಲ್ವ್ ಆಗೋಗಿರ್ತವೆ. ಈ ಮೂವಿನ ಮುಗಿಸೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನು ಅಂತಂದ್ರೆ ನಮ್ಮ ಮಿಸ್ಟರಿ ಸ್ಟುಡಿಯೋ ಶಾರ್ಟ್ಸ್ ಚಾನಲ್ ಇದೆಯಲ್ಲ, ಅದರಲ್ಲಿ ನಾವು ಇನ್ಮೇಲಿಂದ ರೆಗ್ಯುಲರ್ ಆಗಿ ಮೂವಿ ನ್ಯೂಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಂದ್ರೆ ನಮ್ಮ ಕನ್ನಡ ಮೂವೀಸ್ ಗಳು, ಪ್ಯಾನ್ ಇಂಡಿಯಾ ಮೂವೀಸ್ ಗಳು, ಮಾರ್ವಲ್, ಡಿಸಿ, ಹಾಲಿವುಡ್ ನ ಎಲ್ಲಾ ತರದ ಮೂವಿಗಳ ನ್ಯೂಸ್ ಅನ್ನು ಕೂಡ ಕವರ್ ಮಾಡ್ತೀವಿ. ಈ ತರ ನೀವು ಮುಂದೆ ಬರುವಂತ ಮೂವೀಸ್ ಗಳ ನ್ಯೂಸ್ ನ ಜೊತೆ ಅಪ್ಡೇಟೆಡ್ ಆಗಿರ್ಬೇಕು ಅಂತಂದ್ರೆ ಆ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಅದರಿಂದ ಉಪಯೋಗ ಆಗುತ್ತೆ. ಆ ಚಾನಲ್ ನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸರಿ, ಮೂವಿ ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್
ಮಾಡಿ ತಿಳಿಸಿ ಈ ಮೂವಿಲಿ ಸ್ಯಾಮ್ ನ ತಂದೆಯ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.